ನಕಲಿ ಹೋರಾಟ ಮಾಡುತ್ತಿರುವ ಬಿಜೆಪಿಗೆ ನಕಲಿ ಹೋರಾಟ ಮಾಡುತ್ತಿರುವ ಬಿಜೆಪಿಗೆ ಬಡವರ ಬಂಧು ಸಿದ್ದರಾಮಯ್ಯ ಸಾಹೇಬರಿಗೆ ಬಡವರ ಬಂಧು ಸಿದ್ದರಾಮಯ್ಯ ಸಾಹೇಬರಿಗೆ ಬೇಕೇ ಬೇಕು ನ್ಯಾಯ ಬೇಕು ನಕಲಿ ಬಿಜೆಪಿ ಪಕ್ಷಕ್ಕೆ ಸುಳ್ಳರ ಪಕ್ಷ ಬಿಜೆಪಿ ಸುಳ್ಳರ ಪಕ್ಷ ಬಿಜೆಪಿ ಜೈಲಿನ ಪಕ್ಷ ಬಿಜೆಪಿ ಮೇಲ್ಮೇಲೆ ಹೊರಗಿರೋ ಪಕ್ಷ ಬಿಜೆಪಿ ಇಂದು ಸಿದ್ದರಾಮಯ್ಯ ಸಾಹೇಬರು ಮೈಸೂರಿಗೆ ಕಾರ್ಯಕ್ರಮಕ್ಕೆ ಬಂದಿದ್ದರು ಸಭೆಗೆ. ಬಿ ಜೆ ಪಿಯವರು ಉದ್ದೇಶಪೂರ್ವಕವಾಗಿ ಒಂದು ನಕಲಿ ಹೋರಾಟ ಮಾಡಿದ್ರು. ಅದು ರಾಜ್ಯದ ಜನತೆಗೆ ಒಂದು ಅವಮಾನ. ಯಾಕೆಂದರೆ ರಾಜ್ಯದ ಮುಖ್ಯಮಂತ್ರಿ ಒಬ್ಬ ಹಿಂದುಳಿದ ವರ್ಗದ ನಾಯಕರಿಗೆ ಇವರು ಹಿಂಗೆ ಅವಮಾನ ಮಾಡ್ತಾರೆ, ಇದು ಸರಿಗಿಲ್ಲ. ಈ ಕೂಡಲೇ ಸಿದ್ದರಾಮಯ್ಯ ಸಾಹೇಬರಿಗೆ ಕ್ಷಮೆ ಕೇಳಬೇಕು. ಇಲ್ಲ ಅಂದರೆ ಮುಂದಿನ ದಿನ ಉಗ್ರವಾದ ಪ್ರತಿಭಟನೆಯನ್ನು ಹಮ್ಮಿಕೊಳ್ತೀವಿ. ಇವರು ಹೋರಾಟ ಮಾಡೋಕ್ಕೂ ಒಂದು ಲಘು ಬಿಗಿ ಬೇಕು. ಯಾಕೆಂದರೆ ಅವರು ಜಾಗ ಕೊಟ್ಟು ಅವರು ಸೈಟ್ ಪಡೆದಿರೋದು ತಪ್ಪೇ ಇಲ್ದಿರೋ ಜಾಗಕ್ಕೆ ಉದ್ದೇಶಪೂರ್ವಕವಾಗಿ ರಾಜ್ಯಪಾಲರನ್ನ ಉಪಯೋಗಿಸ್ಕೊಂಡು ಇವ್ರ ಮೇಲೆ ಏನೇನು ಸುಳ್ಳು ಆರೋಪ ಮಾಡಬೇಕು, ಏನೇನು ದೂರು ಕೊಡಬೇಕೆಲ್ಲ ಕೊಟ್ಟು FIR ಮಾಡ್ತಿದ್ದಾರೆ. ಇವರು ಯಾವುದೇ ಕಾರಣಕ್ಕೂ BJP ಪಕ್ಷದವ್ರಿಗೆ ಒಳ್ಳೆಯದಾಗಲ್ಲ. ಮುಂದಿನ ದಿನ ನಮ್ಮ ಕಾಂಗ್ರೆಸ್ ಪಕ್ಷ ಏನು ಪಾಠ ಕಲಿಸ್ಬೇಕು ಏನು ಅನ್ನೋದು ನಾವು ತೋರಿಸ್ತೀವಿ ಅಂತ ಹೇಳಕ್ಕೆ ಎಚ್ಚರಿಕೆ ಕೊಡ್ತೀನಿ. ಅದೇ ನಕಲಿ ಹೋರಾಟ BJPಯವರು ಇವತ್ತು ಸಿದ್ದರಾಮಯ್ಯ ಸಾಹೇಬರಿಗೆ ಗೆರವು ಹಾಕಿದ್ರಲ್ಲ, ಅದ್ರ ವಿರುದ್ಧ ಹೋರಾಟ. ಇವತ್ತು ಒಬ್ಬರು ರಾಜ್ಯದಲ್ಲಿ 2ನೇ ಸತಿ ಒಬ್ಬ ಹಿಂದುಳಿದ ವರ್ಗದ ನಾಯಕರು ಮುಖ್ಯಮಂತ್ರಿ ಆದರೂ ಒಂದು ಹೊಟ್ಟೆವರಿಯಿಂದ ಅವ್ರಿಗೊಂದು ಕಪ್ ಚುಕ್ಕಿ ಬರಬೇಕು ಅಂತ ಹೋರಾಟ ಮಾಡಿದವ್ರೆ. ಇದು ಸರಿ ಇಲ್ಲ. ಯಾಕೆಂದರೆ ಇದು ಕಾನೂನಲ್ಲಿದೆ, ಕೋರ್ಟಲ್ಲಿದೆ. ಅಲ್ಲಿ ಲೋಕಾಯುಕ್ತ ನೋಡ್ಕೊತವ್ರೆ, ಕೋರ್ಟ್ ನೋಡ್ಕೊತೈತೆ. ಇವ್ರು ಯಾರು ಹೋರಾಟ ಮಾಡೋಕ್ಕೆ? ಇವ್ರು ಯಾರು? ಅಲ್ಲಿ ಹೋಗಿ BJP ಕಾರ್ಯಕರ್ತರು ಹೋಗಿ ಅಲ್ಲಿ ಲೋಕಾಯುಕ್ತಕ್ಕೆ ಹೋಗಿ ಮುತ್ತಿಗೆ ಹಾಕ್ತಾರೆ ಅಂದರೆ ಎಷ್ಟು ಸರಿ? ಒಂದು ಸರ್ಕಾರಿ ಕಚೇರಿಗೆ ಹೋಗಿ ದಬ್ಬಾಳಿಕೆ ಮಾಡ್ತಾರೆ ಅದು ಎಷ್ಟು ಸರಿ? ಅಲ್ಲಿ ಯಾರು ಲೋಕಾಯುಕ್ತಕ್ಕೆ ಹೋಗಿ ಗಲಾಟೆ ಮಾಡೋರು ಮೇಲೆಲ್ಲ FIR ಆಗಬೇಕು ಅಂತ ಒತ್ತಾಯ ಮಾಡ್ತಾರೆ. ಬಡವರ ಬಂಧು ಸಿದ್ದರಾಮಯ್ಯ ಸಾಹೇಬರಿಗೆ ಬಿಜೆಪಿ ಪಕ್ಷಕ್ಕೆ ಬಿಜೆಪಿ ಪಕ್ಷಕ್ಕೆ ನಕಲಿ ಹೋರಾಟ ಮಾಡುತ್ತಿರುವ ಬಿಜೆಪಿ ಪಕ್ಷಕ್ಕೆ